Gagan, welcome to Saregamaapa. ಥ್ಯಾಂಕ್ ಯು ಸರ್. ಸಿರಿ ಸಿಂಚನ. ಯು ಆರ್ ನೋ ಲೆಸ್. ನೀನು ಇವತ್ತು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂದಂಗೆ ಹಾಡಿದೆ. ಭಾಳ ಚೆನ್ನಾಗಿ ಹಾಡಿದೆ. ಗಗನ್ನು ಯಾವ ಹೀರೋ, ನಾನೇ ಹೀರೋ ಅಂದ್ಕೊಂಡು ಅವನ ಎಕ್ಸ್ಪ್ರೆಷನ್ಸ್ಗಳು ನೋಡಬೇಕು. ಅದು ಹೆಂಗೆ ಹೆಂಗೆ ಗಗನ್ ನೋಡ ನೀನು ಎಕ್ಸ್ಪ್ರೆಷನ್ಸು. ಯು ಆರ್ ಎಕ್ಸ್ಟ್ರಾಡಿನರಿ ಅರುಶ್ರೀ. ಓ ಮೈ ಗಾಡ್ ಗಗನ್, ಬಟ್ ನೀನು ನಿಜವಾಗಿಯೂ ಹೀರೋನೇ ಕಣ. ನೀನು ಹಾಡೋ ಒಂದು ಸ್ಟೈಲ್ ಏನಿದೆ, ಐ ಲವ್ ದಟ್ ಸ್ಟೈಲ್. ಇಬ್ಬರು ಸೇರಿ ಒಂದು ಒಳ್ಳೆ ಹಾಡನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿ ಪಿ ಸರ್. ಬಟ್ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಒಬ್ಬರ ಬಗ್ಗೆ ಹೇಳಬೇಕು. ಈ ಹಾಡಲ್ಲಿ ಫ್ಲೂಟು ಮತ್ತು ಸ್ಯಾಕ್ಸ್ ಮಹಾಗುರುಗಳೇ, ಅದು ಎರಡನ್ನು ಒಬ್ಬರೇ ನೀನಾ ನಾನಾ ಅಂತ ಹೇಳಿ ಅಷ್ಟು ಕ್ವಿಕ್ಕಾಗಿ ಅಷ್ಟು ಆ್ಯಪ್ಟಾಗಿ ನುಡಿಸಿದಾರಲ್ಲ ಅಲ್ಲಿ ನಮ್ಮ ಸುದರ್ಶನ್ ಸರ್. ಹೇಳಿ ಸುದರ್ಶನ್ ಸರ್, ಎರಡು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಅಟ್ ಅ ಟೈಮ್ ನುಡಿಸಿದಾರ, ಅದು ಇಂಥ ಒಂದು ಬ್ಯೂಟಿಫುಲ್ ಸಾಂಗ್ಗೆ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಇಲ್ಲ, ಆ್ಯಕ್ಚುಲಿ ಈ ಫ್ಲೂಟ್ ಪೀಸಸ್ಸು ತುಂಬ ಗ್ಯಾಪಲ್ಲಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಕೊಟ್ಟಿದ್ದಾರೆ. ಸೊ ಆ ಸ್ಯಾಕ್ಸು ಬರ್ತಿಲ್ಲ, ಇಲ್ಲ ಮೈಕಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಅಲ್ಲ, ನಾನೇನೋ ಇವರಿಗೆ ಮದುವೆ ಆಗ್ತೀರ ಅಂತ ಕೇಳ್ದಂಗೆ ಇಷ್ಟು ನಾಚ್ಕೋತಾವ್ರೆ. ಸುದರ್ಶನ್ನು ಕರ್ನಾಟಕದಲ್ಲಿ ಒಬ್ಬನೇ ಇರೋದು ಫ್ಲೂಟು ಸ್ಯಾಕ್ಸ್ ನುಡ್ಸೋದು, ಈ ತರ ನುಡ್ಸೋದು. ಇದಾರೆ ಸಂದೀಪ್ ಸರ್ ಇದಾರೆ, ಮತ್ತೊಬ್ರು ಎರಡನ್ನೂ ಅಟ್ ಎ ಟೈಮ್. ಅವ್ರ ತಂದೆ ಹೆಸರು ಹೇಳಕ್ಕೆ, ಇವ್ರ ತಂದೆ ಹೆಸರು ಗಿಟಾರ್ ಕಾರ್ತಿಕ್ ಅಂತ. ಅದೇ ಬಹಳ ಮುಖ್ಯ. ಕಾರ್ತಿಕ್ ಅವರ ಸುಪುತ್ರ. ತುಂಬಾ ಅಂದ್ರೆ ಇಟ್ಸ್ ಎ ವೆರಿ ಟಫ್ ಜಾಬ್ ಟು ಪ್ಲೇ ಫ್ಲೂಟ್ ಆಸ್ ವೆಲ್ ಆಸ್ ಸ್ಯಾಕ್ಸ್. ಈ ತರ ನಾನು ನುಡ್ಸೋದು, ಎಲ್ಲರೂ ಬೇರೆ ಬೇರೆ ಆಗಿ ನುಡ್ಸ್ತಾರೆ, ಒಂದೇ ಸಾಂಗ್ ಅಲ್ಲಿ ನುಡ್ಸೋದು ಸುದರ್ಶನ್ ಒಬ್ಬನೇ ನೋಡಿದ್ದು. ಅವ್ನು ಮಾತಾಡಕ್ಕೆ ಬರೋದು. ಸುದರ್ಶನ್, ನೀನು ಫ್ಲೂಟು ಇಲ್ಲಿ ಕಲಿತೆ, ಈಗ ಸ್ಯಾಕ್ಸು ಯಾರ ಹತ್ರ ಕಲಿತಾ ಇದೆಯಾ? ಲೆಜೆಂಡ್ರಿ ಸ್ಯಾಕ್ಸ್ ರಾಜಾ ಸರ್ ಹತ್ರ. ನನ್ನ ಜೊತೆಯಲ್ಲಿ 25-30 ವರ್ಷದಿಂದ ತುಂಬ ಜನ ಅರೇಂಜರ್ಸ್ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಸಿಂಹಪಾಲು ಸ್ಯಾಕ್ಸ್ ರಾಜ, MSV ರಾಜ ಅಂತ ಜೋಡ್ ತಪ್ಪಾಳೆ ಹೊಡೀರಿ. ಅವ್ರಿಗೆ 50 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. 50 ವರ್ಷದ ಎಕ್ಸ್ಪೀರಿಯನ್ಸ್. ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ಅರೇಂಜರು. ಅವರ ಈ ಸಾಧನೆಯನ್ನು ಗುರುತಿಸಿ ತಮಿಳುನಾಡಿನ ಇಂಟರ್ನ್ಯಾಷನಲ್ ತಮಿಳ್ ಯೂನಿವರ್ಸಿಟಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ನಿನ್ನೆ ಗೌರವಿಸಿದೆ. ಅದು ಇಡೀ ದಕ್ಷಿಣ ಭಾರತಕ್ಕೆ ಮತ್ತು ಸಂಗೀತ ಲೋಕಕ್ಕೆ ಸಂದ ಗೌರವ. ನಮಗೆ ಹೆಮ್ಮೆ. ಸ್ಯಾಕ್ಸ್ ರಾಜ ಸರ್ಗೆ ನಾವು ಒಂದು ಎದ್ದು ನಿಂತ ಚಪ್ಪಾಳೆಯನ್ನ ನಿಜವಾಗ್ಲೂ ಸ್ಟ್ಯಾಂಡಿಂಗ್ ಓವೇಷನ್. ಸ್ಯಾಕ್ಸ್ ರಾಜ ಸರ್ 50 ವರ್ಷದ ಸಾಧನೆಗೆ ಇಂಟರ್ನ್ಯಾಷನಲ್ ತಮಿಳ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಅನ್ನ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಈ ಹಾಡು ನಾನು ನೋಟ್ಸು ಬರೆದಿದ್ದಷ್ಟೇ, ಬರೆದು 7:30 ಕೈ ಕೊಟ್ಟೆ. 1 ಗಂಟೆಗೆ ಬಂದು ನೋಡಿದ್ರೆ ಹಾಡು ಕೇಳಿಸ್ತಾ ಇದೆ. ಅಂದರೆ ದಟ್ ಈಸ್ ಸ್ಯಾಕ್ಸ್ ರಾಜ. ಅಂದರೆ ಮಾತಿಲ್ಲದ ಮಹಾನ್ ಕೆಲಸಗಾರ ಸ್ಯಾಕ್ಸ್ ರಾಜ. ಗಾಡ್ ಬ್ಲೆಸ್ ಯು ರಾಜ. ಮಕ್ಕಳೇ, ನೀವಂತೂ ಹಾಡಿಗೆ ಜಸ್ಟಿಫೈ ಮಾಡಿದ್ದೀರಿ. ಅಣ್ಣ, ನೀನು ನಟ ಭಯಂಕರ, ತುಂಬ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕರ್ಪೂರದ ಗೊಂಬೆ ಚಿತ್ರದ ಹಾಡು. ಚಿತ್ರದಲ್ಲೂ ಕೂಡ ಅಕ್ಕ ತಾಯಿಯಾಗಿ ಕಣ್ಣು ನೀನಮ್ಮ ರೆಪ್ಪೆ ನಾನಮ್ಮ ಅಂತ ತಂಗಿನ ಸಮಾಧಾನ ಮಾಡ್ತಾಳೆ. ಇಲ್ಲೂ ಕೂಡ ಅಕ್ಕ ಪ್ರಗತಿ ತನ್ನ ಮುದ್ದಾದ ತಂಗಿ ತ್ರಿವೇಣಿಗೋಸ್ಕರ ಹಾಡಿನ ಕರವಸ್ತ್ರದಿಂದ ಕಣ್ಣೀರನ್ನು ಒರೆಸಿದ್ದಾರೆ. ಈ ಹಾಡು ಕೇಳಿದ ತಕ್ಷಣ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬರೋದು ಸಹಜ. ಅಷ್ಟು ಭಾವಪೂರ್ಣವಾದಂಥ ಹಾಡು. ವಿ ಪಿ ಸರ್, ನಿಜವಾದ ಮಾತು ಅನುಷ್ ಅವರೇ. ಎಷ್ಟು ಮುದ್ದಾದ ಒಂದು ಪರಿವಾರ ಸಾಹೇಬ್ರೆ. ನಿಜವಾಗಿಯೂ ನಿಮ್ಮ ಪರಿವಾರ ಮಕ್ಕಳ ಈ ಒಂದು
ನಡತೆ ಎಲ್ಲಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅದು ತಂದೆ ತಾಯಿ ನೀವು ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಒಳ್ಳೆಯ ವಿಷಯಗಳನ್ನು ಮಾತ್ರ ಅವರ ಮನಸ್ಸಲ್ಲಿ ಆ ವಿಷಯಗಳನ್ನು ಬಿತ್ತಿ ಅದನ್ನು ಬೆಳೆಸಿದ್ದೀರ. ಹಾಗಾಗಿ ಅವರಿಬ್ಬರು ಕೂಡ ಬಹಳ ಪ್ರಶಾಂತವಾಗಿರ್ತಾರೆ. ಈ ತಂಗಿನೂ ಅಷ್ಟೇ, ಈ ವಯಸ್ಸಿಗೆ ಅವಳಿಗೆ ಪ್ರಶಂಸೆಯನ್ನು ಯಾವ ಮಟ್ಟದಲ್ಲಿ ಅದನ್ನು ಸ್ವೀಕರಿಸಬೇಕು ಅನ್ನೋದು ಗೊತ್ತು. ಎಲ್ಲರೂ ನಿಂತು ಚಪ್ಪಾಳೆ ಹೊಡೆದು ಅಷ್ಟು ಪ್ರಶಂಸೆ ಅವಳಿಗೆ ಮಾಡಿದ್ರು ಕೂಡ ಅವಳ ಮುಖ ಭಾಳ ಒಂಥರ ಪ್ರಶಾಂತವಾಗಿದೆ. ಆ್ಯಕ್ಚುಲಿ ಈ ಹಂಸಲೋಕ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಡೈರೆಕ್ಟ್ರು, ನಮ್ಮ ವಿಘ್ನೇಶ್ ಅವರು, ನಮ್ಮ ಭಾಸ್ಕಿ ಸರು, ನಮ್ಮ ಅಭಿ ಅವರೆಲ್ಲರೂ ಹೇಳಿದ್ದೇನೆಂದರೆ, ಸರ್ ಹಂಸಲೇಖ ಸರ್ ಎಲ್ಲ ಭಾವನೆಗಳಿಗೂ ಹಾಡಿದೆಯಲ್ಲ ಸರ್. ತಂದೆಗೆ ಹಾಡಿದೆ, ತಂಗಿಗೆ ಹಾಡಿದೆ, ಒಂದು ರೊಮ್ಯಾಂಟಿಕ್ ಹಾಡಿದೆ, ಫೈಟ್ಗೊಂದು ಹಾಡಿದೆ, ನಗುವಿಗೆ ಒಂದು ಹಾಡಿದೆ, ಸಂಭ್ರಮಕ್ಕೊಂದು ಹಾಡಿದೆ, ಹುಟ್ಟುಹಬ್ಬಕ್ಕೊಂದು ಹಾಡಿದೆ. ಈ ರೀತಿ ಎಲ್ಲ ಭಾವನೆಗಳನ್ನು ಸ್ಪಂದಿಸಿದ್ದಾರೆ. ಎಲ್ಲ ವಿಷಯಗಳಿಗೂ ಹಾಡಿನ ಮೂಲಕ ನಾವು ಕೊಂಡಾಡುವಂತಹ ಒಂದು ದೊಡ್ಡ ಬೊಗಸೆಯನ್ನು ನಮಗೆ ನೀಡಿದ್ದಾರೆ. ಅದರಿಂದ ಕೇವಲ ಕೆಲವು ಮುತ್ತುರತ್ನಗಳನ್ನು ಮಾತ್ರ ತೆಗೆದಿದ್ದೇವೆ ಹೊರಗಡೆ. ಆ ಮುತ್ತುರತ್ನಗಳನ್ನು 2 ಮುತ್ತುರತ್ನಗಳು ಬಂದು ಇಲ್ಲಿ ಹಾಡಿದ್ದವಲ್ಲ ಇವತ್ತು ಭಾಳ ಚೆನ್ನಾಗಿತ್ತು. ತಾಯಿ, ನಿನ್ನ ಕಂಠದಲ್ಲಿ ಈ ಹಾಡು ಕೇಳಕ್ಕೆ ಎಷ್ಟು ಚೆನ್ನಾಗಿತ್ತು. ಅವಳು ನಿನ್ನ ಅಕ್ಕ ಈಗ ಶುದ್ಧವಾಗಿ ಹಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಪ್ರಗತಿ ಈಗ ಪಿಚ್ಚಿಂಗ್ ನಿನ್ನ ಕಂಟ್ರೋಲ್ ಬಂದ್ಬಿಡ್ತದೆ. ಇಂದು ಮೇಡಮ್ ನಿನಗೆ ಕೊಟ್ಟಿರುವಂತಹ ಒಂದು ಕೊಡುಗೆ. ಈ ಮಗು ಎಷ್ಟು ಮುದ್ದಾಗ ಅವಳು ಕಂಠದಲ್ಲಿ ಹಾಡಿದಾಳೆ ಇವತ್ತು. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ಇಬ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಪ್ರಗತಿ ಅವಳು ದಿನ ಪ್ರಗತಿ ಹೊಂತಾನೆ ಇದ್ದಾಳೆ. ಈ ಪುಟಾಣಿ ಇವತ್ತು ಏನಮ್ಮ ನಿನ್ನ ಇನ್ವಾಲ್ವ್ಮೆಂಟು, ಅವಳು ಮೈ ಮರೆತುಬಿಟ್ಟಿದ್ದು. ಹಾಡನ್ನು ಹಾಗೆ ಮೈ ಮೇಲೆ ತುಂಬಿಕೊಂಡು ಒಂದೊಂದು ಮಾತನ್ನು ಅಷ್ಟು ಪರ್ಫೆಕ್ಟಾಗಿ ಹಾಡಿದ್ದಾಳೆ. ಎಷ್ಟು ದೊಡ್ಡ ಭವಿಷ್ಯ ಇದು ನಿನಗೆ, ನನ್ನ ಕಣ್ಣು ಕಾಣಿಸ್ತಾ ಇದೆ. ಆದರೆ ಆಕೆನ ಅಲ್ಲಿವರೆಗೂ ತೊಗೊಂಡೋಗ್ಬೇಕು. ಅವಳು ಬಾರ್ನ್ ಸಿಂಗರ್. ಅದರಲ್ಲಿ ಒಂದು ಒಳ್ಳೆ ಮಾತಿದೆ, ತಂಗಿಗೆ ಕರುಳಿನ ಗೆಳತಿ ಅಂತ ಬರೆದಿದ್ದೀನಿ. ಹೊಸ ಎಕ್ಸ್ಪ್ರೆಷನ್ ಅದು. ನೀನು ಅವಳ ಕರುಳಿನ ಗೆಳತಿ. ನೀನು ಹಾಡ್ದಂಗೆ ಅವಳನ್ನು ಹಾಡಿಸ್ಕೊಂಡು ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕು. ಅದೊಂದು ಮುಂದೊಂದು ದಿವಸ ದೊಡ್ಡ ಸಾಧನೆಯನ್ನು ಮಾಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗಲಿ ಅದು. ಇವತ್ತು ಹಂಸಲೋಕದಲ್ಲಿ ತ್ರಿವೇಣಿ ಮಹಾಗುರುಗಳಿಗೋಸ್ಕರ ಹಾಡನ್ನ ಹಾಡಿದಳು. ಅದು ಯಾರ ಜೊತೆ? ಅಕ್ಕನ ಜೊತೆ. ಅಕ್ಕ ಅಂದ್ರೆ ಎಷ್ಟಿಷ್ಟ ನಿನ್ಗೆ? ತುಂಬಾ ಇಷ್ಟ ಅಕ್ಕ. ಜಗಳ ಎಲ್ಲ ಆಡಲ್ವಾ ಅಕ್ಕನ ಜೊತೆ? ಕೋಪ ಮಾಡ್ಕೊಳ್ಳಲ್ಲ? ಆಗ್ತಿರುತ್ತೆ ಅಕ್ಕ. ಆಗ್ತಿರುತ್ತಾ? ಯಾರು ಫಸ್ಟ್ ಸಾರಿ ಹೇಳೋದು, ನೀನಾ ಅಕ್ಕನ? ನಾನೇ ಅಕ್ಕ. ನೀನೇ ಸಾರಿ ಕೇಳ್ಬಿಡ್ತೀಯಾ? ಓಕೆ, ಈಗ ಅಕ್ಕನಿಗೋಸ್ಕರ ಒಂದು ಪ್ರೀತಿಯಾಗಿ ಒಂದು ಮುತ್ತು ಕೊಡು ನೋಡೋಣ. ತ್ರಿವೇಣಿ, ನೀನು ಇದೇ ರೀತಿ ಮಾತಾಡ್ತಾ ಇರು, ಇದೇ ರೀತಿ ಹಾಡ್ತಾ ಇರು, ಇದೇ ರೀತಿ ನಗ್ತಾ ಇರು. ತ್ರಿವೇಣಿನ ಸುಮ್ಮನೆ ಒಂದು 10 ನಿಮಿಷ ನೋಡಿದ್ರೆ ಸಾಕು ಅನ್ಸುತ್ತೆ. ಅವಳ ಮಾತು ಕೇಳಿದ್ರೆ ಸಾಕು, ಎಲ್ಲ ಕಷ್ಟಗಳು ಮರ್ತೋಗ್ಬಿಡುತ್ತೆ. ಅಷ್ಟು ಒಂದು ಕಳೆ ಅವಳಿಗೆ. ಆಲ್ ದಿ ಬೆಸ್ಟ್ ತ್ರಿವೇಣಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಪ್ರಗತಿ.